ನಮಗೆ ಬಂದ ಮಾಹಿತಿಯ ಪ್ರಕಾರ ಅದರಲ್ಲಿ 3 ಜನ ಹುಡುಗಿಯರು ಮತ್ತು ಒಬ್ಬ ಮುಸ್ಲಿಂ ಹುಡುಗ, ನಾವು 3 ಜನ ಹುಡುಗಿಯರನ್ನು ನಾವು ಟೂರ್ ಕರ್ಕೊಂಡು ಹೋಗ್ತೇನೆ, ಫಾಲ್ಸಿಗೆ ಕರ್ಕೊಂಡು ಹೋಗ್ತೇನೆ ಅಂತೇಳಿ ಹೇಳುವ ಸುಳ್ಳು ನೆಪವನ್ನು ಹೇಳಿ ಕರ್ಕೊಂಡು ಬಂದಿದ್ದಾನೆ. ಮತ್ತು ಮಿಡ್ಲಲ್ಲಿ ಮತ್ತೆ 2 ಮುಸಲ್ಮಾನ ಹುಡುಗರನ್ನು ಸೇರಿಸ್ಕೊಂಡಿದ್ದಾನೆ ಅಂತ ಹೇಳಿದರೆ ವ್ಯವಸ್ಥಿತವಾಗಿ ಹುಡುಗಿಯರನ್ನು ಲೈಂಗಿಕವಾಗಿ ದೌರ್ಜನ್ಯ ಎಸಗುವಂಥ ಕಾರ್ಯಕ್ಕೆ ಅವರು ಕೈ ಹಾಕಿದ್ದಾರೆ ಅಂತ ಹೇಳಿದರೆ ಈ ನಮ್ಮ ಹಿಂದೂ ಮಕ್ಕಳನ್ನು ಏನು ಹಾಸ್ಟೆಲ್ ಹಿಂದೂ ಮಕ್ಕಳನ್ನೇ ಟಾರ್ಗೆಟ್ ಮಾಡಿ ಅವರು ದೌರ್ಜನ್ಯ ನಡೆಸುವಂಥ ಕೆಲಸಕ್ಕೆ ಅವರು ಕೈ ಹಾಕಿದ್ದಾರೆ. ಮತ್ತು ಅದು ಅಲ್ಲಿ ಆ ಹುಡುಗಿಯರಿಗೆ ಈ ಪ್ರಕರಣದ ಬಗ್ಗೆ ಅವರಿಗೆ ಸ್ವಲ್ಪ ಗೊತ್ತಾಗಿ ಅವರು ಪಕ್ಕದಲ್ಲಿರುವ ಒಬ್ಬ ಹಾಕಿದ್ರಿಂದಾಗಿ ಮತ್ತು ಅಲ್ಲಿ ಸ್ಥಳೀಯರಿಗೆ ಮಾಹಿತಿ ಕೊಟ್ಟದ್ರಿಂದಾಗಿ ನಾವು ಊರವರೆಲ್ಲ ಸೇರಿ ಅವರು ಸ್ಥಳೀಯ ಪೊಲೀಸರಿಗೆ ಮಾಹಿತಿ ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ಆ ಮುಖಾಂತರ ಇಲ್ಲಿ ಗೊತ್ತಾದ ನಂತರ ನಮ್ಮ ಕಾರ್ಯಕರ್ತರೆಲ್ಲ ಹೋಗಿ ವಿಚಾರ ಮಾಡಿದಾಗ ಮತ್ತು ಪೊಲೀಸ್ನವರು ಕೂಡ ಬಂದು ವಿಚಾರಣೆ ಮಾಡಿದಾಗ ನೈಜ ಸಂಗತಿ ಹೊರಗೆ ಬಂದಿದೆ. ಹೇಳೋದು ಇಂಥ ಪ್ರಕರಣಗಳು ಆವಾಗ ನಡೀತಾ ಇರುವಂಥದ್ದು ಇದು ಮುಸ್ಲಿಂ ಸಮಾಜಕ್ಕೆ ಒಳ್ಳೆಯದಲ್ಲ ಅಂತೇಳಿ ಅಲ್ಲಿಯ ಮುಸ್ಲಿಂ ಸಮಾಜಕ್ಕೆ ಅವರ ಮುಖಂಡರು ಕೂಡ ಹೇಳಬೇಕಂತ ಅನಿವಾರ್ಯತೆ ಇದೆ. ಮತ್ತು ನಾನು ನಮ್ಮ ಹಿಂದೂ ಸಮಾಜದ ಹೆಣ್ಣು ಮಕ್ಕಳಿಗೆ ಹೇಳುವಂಥದ್ದು, ಯಾರಾದರೂ ಇಂಥ ಮುಸಲ್ಮಾನ ಗಂಡಸರು ಅಥವಾ ಹುಡುಗರು ಇಂಥ ಟೂರ್ ಕರ್ಕೊಂಡು ಹೋಗ್ತೇನೆ, ಬೇರೆಯಲ್ಲಿ ಕರ್ಕೊಂಡು ಹೋಗ್ತೇನೆ ಅಂತ ಹೇಳಿದರೆ ಅದರಲ್ಲಿ ಸತ್ಯಾಂಶ ಇಲ್ಲ. ಮತ್ತು ಅದನ್ನು ನಿಜವಾಗ್ಲೂ ಅವರು ಲೈಂಗಿಕ ಕಿರುಕುಳ ನಡೆಸಲಿಕ್ಕಂತ ಲೈಂಗಿಕ ಬಳಸ್ಕೊಳ್ಬೇಕು ಮತ್ತು ಮತಾಂತರ ಮಾಡುವಂಥ ಷಡ್ಯಂತ್ರ ಇದರಲ್ಲಿ ಅಡಗಿದೆ ಅಂತ ನಾನು ಹೇಳ್ತಾರೆ. ನವೀನ್ ಏರಿಯಾ ವಿಶ್ವಂತರ ಜಿಲ್ಲಾ ಕಾರ್ಯದರ್ಶಿ.